ಕಂದಾಯ ಇಲಾಖೆಯಲ್ಲಿ ಪ್ರಜಾಸೌಧ ಅವಕ್ಕೆ ಅಡಿಗಲ್ಲನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಸುಮಾರು 900 ಕೋಟಿ ರೂಪಾಯಿಗಳಲ್ಲಿ 300 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಉದ್ಘಾಟನೆ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಕೃಷ್ಣ ಬೈರೇಗೌಡರು ಕೂಡ ಮಾತಾಡಬೇಕಾಗಿತ್ತು, ಮಧು ಬಂಗಾರಪ್ಪನವರು ಕೂಡ ಮಾತಾಡಬೇಕಾಗಿತ್ತು, ಪ್ರಿಯಾಂಕ್ ಖರ್ಗೆಯವರು ಕೂಡ ಮಾತಾಡಬೇಕಾಗಿತ್ತು, ಜಿಲ್ಲಾ ಮಂತ್ರಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಮಾತಾಡಬೇಕಾಗಿತ್ತು. ಆದರೆ ಸಮಯದ ಅಭಾವದಿಂದ ಇವರು ಯಾರು ಕೂಡ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ. ಕೂತ್ಕೊಳ್ರಿ. ಊಟ ಮಾಡೋ ಸಮಯ ಆಗಿದೆ ಅನ್ನೋದು ನಿಜ, ಆದ್ರೆ ನಾವು ಊಟ ಮಾಡಿಲ್ಲ, ನೀವು ಮಾಡಬೇಡಿ. ಫಂಕ್ಷನ್ ಆಗೋವರಿಗೆ ದಯಮಾಡಿ ಕೂತ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಊಟದ ಸಮಯ ಮುಗಿದೋಗಿದೆ. ನಾವು ಕೂಡ ಸೇಡಂಗೆ ಹೋಗಿ ಊಟ ಮಾಡಬೇಕು, ಇಲ್ಲಿ ಮಾಡಲ್ಲ. ಸೇಡಂನಲ್ಲಿ ಊಟ ಇದೆ ತಾನೆ? ಸೇಡಂನಲ್ಲಿ ಹೋಗಿ ಊಟ ಮಾಡಬೇಕು. ಅದರಿಂದ ಇನ್ನೊಂದು 20 ನಿಮಿಷ ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಕೂರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನಂದೇ ಕೊನೆ ಭಾಷಣ, ಅದಾದ್ಮೇಲೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಯಡ್ರಾಮಿ ತಾಲೂಕು, ಹೊಸ ತಾಲೂಕು ಇದು. ಜೇವರ್ಗಿ ತಾಲೂಕಿನಲ್ಲಿ ಇದು ಒಂದು ಹೊಸ ತಾಲೂಕಾಗಿ ಘೋಷಣೆ ಆಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.